ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ನ್ಯೂಸ್. ಇಂದು 27 ಜಿಲ್ಲೆಗಳಿಗೆ 6,000 ರೂಪಾಯಿಗಳು ಜಮೆ. ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಇಂದು ಅತ್ಯಂತ ಸಂತೋಷದ ಸುದ್ದಿ ಸಿಕ್ಕಿದೆ. ನೀವು ಹಲವು ದಿನಗಳಿಂದ ಕಾಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣದ ಬಿಡುಗಡೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಏಪ್ರಿಲ್ 28ರಿಂದ ರಾಜ್ಯದ 27 ಜಿಲ್ಲೆಗಳಲ್ಲಿ 2 ಹಂತಗಳಲ್ಲಿ ಹಣ ಜಮೆಯಾಗುತ್ತಿದೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಬರಲಿದೆ? ನಿಮ್ಮ ಖಾತೆಗೆ ಹಣ ಬರಲು ನೀವು ಮಾಡಬೇಕಾದ ಪ್ರಮುಖ ಕೆಲಸವೇನು? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ, ಬಿಗಿನಿಂಗಿಂದ ಎಂಡ್ ತನಕ ಸ್ಕಿಪ್ ಮಾಡಿ ನೋಡಬೇಡಿ. 3 ತಿಂಗಳ ಹಣ ಒಟ್ಟಿಗೆ ಜಮೆ. ಸರ್ಕಾರವು ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಬಾಕಿ ಹಣ ಸೇರಿದಂತೆ ಒಟ್ಟು 6,000 ರೂಪಾಯಿಗಳನ್ನು ಫಲಾನುಭವಿಗಳ ಖಾತೆಗೆ ಜಮೆ ಮಾಡುವುದಾಗಿ ಘೋಷಿಸಿದೆ. ಅಂದರೆ 28, 29 ಮತ್ತು 30ನೇ ಕಂತಿನ ಹಣ ಒಟ್ಟಿಗೆ ನಿಮ್ಮ ಕೈ ಸೇರಲಿದೆ. ಇನ್ನು 2 ಹಂತಗಳಲ್ಲಿ ಹಣ ಬಿಡುಗಡೆ ಆಗಲಿದೆ. ಈಗ ಆಲ್ರೆಡಿ ನಿಮಗೆ 28ನೇ ಕಂತು ಬಂದಿದ್ದರೆ ಇನ್ನೂ ಕೂಡ 3ನೇ ಹಂತದಲ್ಲಿ ತುಂಬ ಫಲಾನುಭವಿಗಳಿಗೆ ಹಣ ಬರಲು ಬಾಕಿ ಇದೆ. ಅದೇ ರೀತಿ 29ನೇ ಕಂತು ಕೂಡ ಬಾಕಿ ಇದೆ. ಇನ್ನು 30ನೇ ಕಂತು ಈಗ ಎಲ್ಲ ಫಲಾನುಭವಿಗಳ ಖಾತೆಗಳಿಗೂ ಕೊನೆಯ ಹಂತಕ್ಕೆ ತಲುಪಿದೆ. ಇನ್ನು ಮೊದಲ ಹಂತದಲ್ಲಿ ಈಗ ಆಲ್ರೆಡಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಂತಹ ಎಲ್ಲ ಜಿಲ್ಲೆಗಳಿಗೂ ಈಗ ಹಣ ಬಿಡುಗಡೆ ಆಗಿದೆ. ಅಂದರೆ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗಳಿಗೆ ಈಗ ಆಲ್ರೆಡಿ 2ನೇ ಹಂತದಲ್ಲಿ ಪ್ರಕ್ರಿಯೆಯಲ್ಲಿ ಈಗ ಹಣ ಜಮೆಯಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೂ ಕೂಡ ಈಗ 2ನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಅಂದರೆ ಈ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ಫಲಾನುಭವಿಗಳ ಅಕೌಂಟಿಗೆ ಹಣ ಬಂದಿಲ್ಲ. ಅಂದರೆ ಒಂದು ಸರಿಸುಮಾರು 70% ಜನರಿಗೆ ಬಂದರೂ ಕೂಡ 30% ಇನ್ನೂ ಕೂಡ ಬಾಕಿ ಇತ್ತು. ಅಂಥವರ ಖಾತೆಗೆ ಕೂಡ ಈಗ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಮರು ಅರ್ಜಿ ಮತ್ತು ಹೊಸ ನಿಯಮಗಳು ಏನು ಅಂತ ಹೇಳಿ ನೋಡಲಿಕ್ಕೆ ಹೋದರೆ, ನಿಮ್ಮ ಖಾತೆಗೆ ಹಣ ನಿರಂತರವಾಗಿ ಬರಬೇಕು ಅಂತ ಹೇಳಿದರೆ ಈ ಬಾರಿ ಮರು ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಮರಣ ಹೊಂದಿದ ಫಲಾನುಭವಿಗಳ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲು ಮತ್ತು ಅರ್ಹರನ್ನು ಗುರುತಿಸಲು ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಅಂದರೆ ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ಲೈಫ್ ಸರ್ಟಿಫಿಕೇಟನ್ನು ಸಲ್ಲಿಸಿ ಅಪ್ಡೇಟ್ ಮಾಡುವುದು ಅವಶ್ಯಕ ಕೂಡ ಆಗಿದೆ. ಅಂದರೆ ಈಗ ಆಲ್ರೆಡಿ ಯಾರೆಲ್ಲ ಮರಣ ಹೊಂದಿದ್ದಾರೆ ಅಂಥವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ದರೆ ಅದನ್ನು ಸ್ಥಗಿತಗೊಳಿಸಲಿಕ್ಕೆ ಬೇಕಾಗಿ ನೀವು ಮರು ಅರ್ಜಿಯನ್ನು ಹಾಕಬೇಕು. ಆವಾಗ ಲೈಫ್ ಸರ್ಟಿಫಿಕೇಟನ್ನು ಕೂಡ ನೀಡುವುದು ಅವಶ್ಯಕ. ಇನ್ನು 5 ನಿಮಗೆ ಪ್ರಮುಖ ನಿಯಮಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಹಣ ಸ್ಥಗಿತಗೊಳ್ಳಬಾರದಂದರೆ ನೀವು ಎಲ್ಲ ನಿಯಮಗಳನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಈ KYC ಅಂದರೆ ರೇಷನ್ ಕಾರ್ಡಿನಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಲಿಂಕ್ ಆಗಿರಬೇಕು. ಇನ್ನು ರೇಷನ್ ಪಡೆಯುವುದು ಕಳೆದ 3 ತಿಂಗಳಿಂದ ರೇಷನ್ ಪಡೆಯದಿದ್ದರೆ ನಿಮ್ಮ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಆಧಾರ್ ಅಪ್ಡೇಟ್ ಕಳೆದ 15 ವರ್ಷಗಳಿಂದ ಆಧಾರ್ ಕಾರ್ಡಿನಲ್ಲಿ ಯಾವುದೇ ಬದಲಾವಣೆ ಮಾಡದಿದ್ದರೆ ಅದನ್ನು ನೀವು ಕೂಡಲೇ ಅಪ್ಡೇಟ್ ಮಾಡಿಸಿ. ಇನ್ನು ಆದಾಯ ಮಿತಿ, ಕುಟುಂಬದ ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸರ್ಕಾರಿ ನೌಕರರು ಯಾರೂ ಕೂಡ ಕುಟುಂಬದಲ್ಲಿ ಇರಬಾರ್ದು. ಇನ್ನು ರೇಷನ್ ಕಾರ್ಡಿನವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಇಂದಿರಾ ಕಿಟ್ ವಿತರಿಸಲಾಗುವುದು ಅಂತ ಕೂಡ ಆಹಾರ ಇಲಾಖೆಯಿಂದ ಮಾಹಿತಿ ಬಂದಿರುವಂಥದ್ದು. ಇನ್ನು ಬಯೋಮೆಟ್ರಿಕ್ ಸಮಸ್ಯೆ ಇರುವವರಿಗೆ ಪುಸ್ತಕದಲ್ಲಿ ಹೆಸರು ದಾಖಲಿಸಿ ಅಕ್ಕಿ ನೀಡಲು ಕೂಡ ಸರ್ಕಾರ ಆದೇಶವನ್ನು ನೀಡಿದೆ. ಇದು ಇವತ್ತಿನ ಹೊಸ ಅಪ್ಡೇಟ್ಗಳು. ಯಾಕೆಂತ ಹೇಳಿದರೆ ಯಾರೆಲ್ಲ ಮರು ಅರ್ಜಿ ಸಲ್ಲಿಸಿ ಗೃಹಲಕ್ಷ್ಮಿಯನ್ನು ಪಡಿಬೇಕು ಅಂಥವರು ದಯವಿಟ್ಟು ನೀವು ಮರು ಅರ್ಜಿಯನ್ನು ಸಲ್ಲಿಸಿ. ನಿಮ್ಮ ಕುಟುಂಬದಲ್ಲಿ ಯಾರು ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತೋ ಅವರು ಮರಣ ಹೊಂದಿದರೆ ನೀವು ಮರು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಹೆಸರಲ್ಲಿ ನೀವು ತಗೊಳ್ಬೇಕು. ಅದು ಕೂಡ ಮಹಿಳೆಯರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಇಷ್ಟು ಇಂದಿನ ಪ್ರಮುಖ ಅಪ್ಡೇಟ್ಗಳು.
ಇನ್ನು ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮಗೆ ಹಣ ಬಂದಿದೆ ಎಂಬುದನ್ನು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡುವ ಮೂಲಕ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ವೀಕ್ಷಿಸ್ತಾ ಇರಬೇಕಾದ್ರೆ ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ನಾನಿಲ್ಲಿ ಆಲ್ರೆಡಿ ನಿಮಗೆ ತೋರಿಸಿದ್ದೇನೆ. ತುಂಬ ಜನರಿಗೆ ಲೈಕ್ ಹೇಗೆ ಕೊಡೋದು ಅಂತ ಗೊತ್ತಿರೋದಿಲ್ಲ ಅಂಥವರಿಗೆ ಲೈಕ್ ಕೊಡುವಂತಹ ಆಪ್ಷನನ್ನು ಇಲ್ಲಿ ತೋರಿಸಿದ್ದೇನೆ. ದಯವಿಟ್ಟು ನೀವು ಅದನ್ನು ಪ್ರೆಸ್ ಮಾಡಿದರೆ ಸಾಕು. ಧನ್ಯವಾದಗಳು.